ನಿಮ್ಮ ಹಳೆಯ ಫೋನು ನಿಮಗೆ ಬೇಡ ಅಂದರೆ ಅದನ್ನ ನನಗೆ ಕೊಟ್ಬಿಡಿ. ಅದನ್ನ ಬಳಸಿಕೊಂಡು ಹಣ ಉಳಿಸೋದು ಹೇಗೆ ಮತ್ತು ಹಣ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಕೊನೆಗೆ ಶಾಕಿಂಗ್ ಅನಿಸ್ಬೋದು, ಆದರೆ ಇದು ಸತ್ಯ. ಹೌದು, ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು, ನಿಮ್ಮ ಗ್ಯಾಜೆಟ್ ಮ್ಯಾನುಫ್ಯಾಕ್ಚರರ್ಸ್ ನಿಮ್ಮಿಂದ ಮುಚ್ಚಿಟ್ಟಿರುವ ಒಂದು ಹಸಿ ಸುಳ್ಳನ್ನ ಇವತ್ತು ನಾನು ರಿವೀಲ್ ಮಾಡ್ತೀನಿ. ಪ್ರತಿ ವರ್ಷ ಕೋಟ್ಯಾಂತರ ಭಾರತೀಯರು ತಮಗೆ ಗೊತ್ತೇ ಇಲ್ಲದೆ ಸಾವಿರಾರು ರೂಪಾಯಿಗಳನ್ನ ತಮ್ಮ ಮನೆಯ ಡ್ರಾಯರ್ನಲ್ಲಿ ಬೀಗ ಹಾಕಿ ಇಟ್ಟಿದ್ದಾರೆ. ಆ ತಪ್ಪನ್ನ ನೀವು ಮಾಡ್ತಿದ್ದೀರಾ? ಇವತ್ತೇ ಚೆಕ್ ಮಾಡ್ಕೊಳ್ಳಿ. ಹಾಯ್ ಹಲೋ, ವೆಲ್ಕಮ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಶಿ. ಸ್ನೇಹಿತರೆ, ನಿಮ್ಮ ಮನೆಯ ಡ್ರಾಯರ್ನಲ್ಲಿ ಧೂಳು ತಿನ್ನುತ್ತಾ ಬಿದ್ದಿರೋ ಹಳೆ ಸ್ಮಾರ್ಟ್ ಫೋನ್ ಕೇವಲ ಪ್ಲಾಸ್ಟಿಕ್ ತುಂಡಲ್ಲ, ಅದು ನಿಮ್ಮ ಮನೆಯಲ್ಲಿರುವ ಒಂದು ಹಿಡನ್ ಮನಿ ಮಿಷನ್. ನೀವು ಹೊಸ ಫೋನ್ ತಗೊಂಡ ತಕ್ಷಣ ಹಳೆ ಫೋನನ್ನು ವೇಸ್ಟ್ ಅಂತ ಮೂಲೆಗೆ ಎಸಿತೀರಾ. ಆದರೆ ಫೈನಾನ್ಷಿಯಲ್ ದೃಷ್ಟಿಯಿಂದ ನೋಡಿದ್ರೆ ಅದು ನಿಮ್ಮ ಮನೆಯಲ್ಲಿರುವಂಥ ಒಂದು ಡೆಡ್ ಅಸೆಟ್. ಹಾಗಾದರೆ ಈ ಹಳೆ ಫೋನ್ಗಳನ್ನು ಸ್ಮಾರ್ಟ್ ಆಗಿ ಬಳಸಿ ಸಾವಿರಾರು ರೂಪಾಯಿ ಉಳಿಸೋದು ಹೇಗೆ? ಅದರಿಂದ ಸಂಪಾದನೆ ಮಾಡ್ಬೋದಾ? ಅದು ಹೇಗೆ ಅಂತ ಇವತ್ತು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಇವತ್ತೊಂದು ಒಳ್ಳೆ ಡ್ಯಾಶ್ ಕ್ಯಾಮ್ ಕಾರ್ಗೆ ಹಾಕಬೇಕು ಅಂದರೆ ಅಥವಾ ಮನೆಗೆ ಒಂದು CCTV ಸೆಟಪ್ ಮಾಡಬೇಕು ಅಂದರೆ ಕನಿಷ್ಠ 10,000ದಿಂದ 15,000 ಖರ್ಚಾಗುತ್ತೆ. ಆದರೆ ನಿಮ್ಮ ಹಳೆಯ ಫೋನ್ ಪ್ರೊಸೆಸರ್ ಮತ್ತು ಕ್ಯಾಮ್ರಾ ಇನ್ನೂ ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಆಟೋಬಾಯ್ ಡ್ಯಾಶ್ ಕ್ಯಾಮ್ ಅಥವಾ ಆಲ್ಫ್ರೆಡೋ ಕ್ಯಾಮ್ ತರಹದ ಆ್ಯಪ್ ಹಾಕಿದ್ರೆ ಅದು ಪ್ರೊಫೆಷನಲ್ ಸೆಕ್ಯೂರಿಟಿ ಕ್ಯಾಮ್ರಾ ಆಗಿ ಬದಲಾಗುತ್ತೆ. ಹೌದು, ಹೊಸ ಡ್ಯಾಶ್ ಕ್ಯಾಮ್ ತಗೊಳ್ಳೋ ಬದಲು ಹಳೆ ಆಂಡ್ರಾಯ್ಡ್ ಅಥವಾ ಐಫೋನ್ ಯೂಸ್ ಮಾಡಿ ಫುಲ್ HD ರೆಕಾರ್ಡಿಂಗ್ ಮಾಡ್ಬೋದು. ಅದೇ ಫೋನ್ ಈಗ ನಿಮ್ಮ ಕಾರಿನ ಸೈಲೆಂಟ್ ವಿಟ್ನೆಸ್ ಕೂಡ ಆಗುತ್ತೆ. ನೀವು ಯೂಸ್ಲೆಸ್ ಅಂತ ಸೈಡಿಗೆ ಬಿಸಾಕಿರ್ತೀರಲ್ಲ, ಆ ಫೋನ್ ಒಂದು ದಿನ ಯಾವತ್ತಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ಬಿಸ್ನೆಸ್ ವಿಟ್ನೆಸ್ ಆಗ್ಬೋದು. ಪೊಲೀಸ್ ಇರಲಿ, ಇನ್ಶೂರೆನ್ಸ್ ಕ್ಲೈಮ್ ಇರಲಿ, ಈ ಹಳೆ ಮೊಬೈಲು ನಿಮ್ಮ ಲೈಫ್ ಸೇವರ್ ಆಗಿ ನಿಲ್ಲುತ್ತೆ. ಇದನ್ನ ಹೋಮ್ CCTV ಕೂಡ ಮಾಡ್ಬೋದು. ಹಳೆಯ ಫೋನ್ ಮತ್ತು ಹೊಸ ಫೋನ್ ಎರಡರಲ್ಲೂ ಆಲ್ಫ್ರೆಡ್ ಕ್ಯಾಮ್ರಾ ಆ್ಯಪ್ ಇನ್ಸ್ಟಾಲ್ ಮಾಡಿ. ಎರಡೂ ಫೋನ್ನಲ್ಲೂ ಒಂದೇ Gmail ID ಬಳಸಿ ಲಾಗಿನ್ ಮಾಡಿ. ಹಳೆಯ ಫೋನನ್ನು ಕ್ಯಾಮ್ರಾ ಅಂತ ಸೆಟ್ ಮಾಡಿ, ನಿಮ್ಮ ಹೊಸ ಫೋನನ್ನು ವಿವರ್ ಅಂತ ಸೆಟ್ ಮಾಡಿ. ಹಳೆಯ ಫೋನನ್ನು ಮನೆಯ ಬೆಸ್ಟ್ ಕಾರ್ನರಲ್ಲಿ ಇಟ್ಟು ಅದಕ್ಕೆ ಯಾವಾಗಲೂ ಚಾರ್ಜರನ್ನು ಕನೆಕ್ಟ್ ಮಾಡಿ ಇಟ್ಕೊಂಡಿರಿ. ಈ ಆ್ಯಪ್ನಲ್ಲಿ ಮೋಷನ್ ಡೈರೆಕ್ಷನ್ ಆನ್ ಮಾಡಿದ್ರೆ ಯಾರಾದರೂ ನಿಮ್ಮ ಮನೆ ಅಥವಾ ಆಫೀಸ್ ಒಳಗಡೆ ಬಂದರೆ ತಕ್ಷಣ ನಿಮ್ಮ ಫೋನ್ಗೆ ಅಲರ್ಟ್ ಕೂಡ ಬರುತ್ತೆ. ನೀವು ಆಫೀಸ್ ಅಥವಾ ಹೊರಗಡೆ ಇದ್ದಾಗಲೂ ನಿಮ್ಮ ಮನೆಯ ಲೈವ್ ವಿಡಿಯೋ ನೋಡಬಹುದು. ಇದನ್ನ ನೀವು ಮಗುವಿನ ಕೋಣೆಯಲ್ಲಿಟ್ಟು ಬೇಬಿ ಮಾನಿಟರ್ ಆಗಿ ಕೂಡ ಬಳಸಬಹುದು. ಬಿಕಾಸ್ ಅಡ್ವಾನ್ಸ್ ಬೇಬಿ ಮಾನಿಟರ್ನ ಬೆಲೆ 3,000ಕ್ಕಿಂತ ಜಾಸ್ತಿನೇ ಇದೆ. ಆದರೆ ನಿಮ್ಗಿಲ್ಲಿ ಇದು ಕಂಪ್ಲೀಟ್ ಫ್ರೀ. ಇದರಲ್ಲಿ 2 ವೇ ಟಾಕ್ ಇರೋದ್ರಿಂದ ನೀವು ಹೊರಗಡೆಯಿಂದಲೇ ಫೋನ್ ಮೂಲಕ ಮನೆಯಲ್ಲಿರೋ ಜೊತೆ ಮಾತು ಕೂಡ ಆಡ್ಬೋದು. ಇದರಿಂದ ಹೊಸ CCTV ತರುವ ಕನಿಷ್ಠ 5,000ದಿಂದ 10,000 ಹಣ ನೇರವಾಗಿ ಸೇವಿಂಗ್ಸ್ ಆಗುತ್ತೆ. ಆದರೆ ಫ್ರೆಂಡ್ಸ್, ಮುಂದೆ ಹೋಗೋ ಮುಂಚೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೂ ಕ್ರೆಡಿಟ್ ಸ್ಕೋರ್ ಇಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಂತ ಟೆನ್ಷನಲ್ಲಿರೋರಿಗೆ ಒಂದು ಯೂಸ್ಫುಲ್ ಆಪ್ಷನ್ ಬಗ್ಗೆ ಹೇಳಬೇಕು ಅನಿಸ್ತಿದೆ. ಅದೇ ನೋವಿಯೋ ರೂಪೇ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ನೀವು ಕೇವಲ 2,000ದಿಂದ FD ಸ್ಟಾರ್ಟ್ ಮಾಡಿದರೆ ಸಾಕು. ಆ FD ಅಮೌಂಟ್ನ ಸುಮಾರು 90%ವರೆಗೆ ನಿಮಗೆ ಕ್ರೆಡಿಟ್ ಲಿಮಿಟ್ಸ್ ಇರುತ್ತೆ. ಬೆಸ್ಟ್ ಪಾರ್ಟ್ ಏನಂದರೆ ನಿಮ್ಮ FD ಹಣ ಹಾಗೆ ಬಿದ್ದಿರಲ್ಲ, ಅದಕ್ಕೂ 6.5ರಿಂದ 7%ವರೆಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇದಕ್ಕೆ ದೊಡ್ಡ ಇನ್ಕಮ್ ಪ್ರೂಫ್ ಬೇಡ, ಕ್ರೆಡಿಟ್ ಸ್ಕೋರ್ ಚೆಕ್ ಕೂಡ ಬೇಡ. ಪ್ಯಾನ್ ಮತ್ತು ಆಧಾರ್ ಇದ್ದರೆ ಸಾಕು. ಯಾಕಂದರೆ ಇದು ನಿಮ್ಮದೇ FD ಮೇಲೆ ಬೇಸ್ಡ್ ಆಗಿರೋದ್ರಿಂದ ಅಪ್ರೂವಲ್ ಚಾನ್ಸ್ ತುಂಬ ಹೈ ಇರುತ್ತೆ. ಇನ್ನು ನೋವಿಯೋನ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನೇರವಾಗಿ UPIಗೆ ಲಿಂಕ್ ಮಾಡಬಹುದು. ಅಂದರೆ ಫೋನ್ಪೇ, ಗೂಗಲ್ ಪೇ ಥರ ಸ್ಕ್ಯಾನ್ ಮಾಡಿ ಪೇ ಮಾಡೋದಲ್ಲದೆ ಕ್ರೆಡಿಟ್ ಕಾರ್ಡ್ ಯೂಸ್ ಕೂಡ ಮಾಡಬಹುದು. ಅದರ ಜೊತೆಗೆ ಪ್ರತಿಯೊಂದು UPI ಟ್ರಾನ್ಸಾಕ್ಷನ್ಗೂ ನೋವಿಯೋ ಕಾಯಿನ್ಸ್ ರೂಪದಲ್ಲಿ 5%ವರೆಗೆ ರಿವಾರ್ಡ್ ಸಿಗುತ್ತೆ. ಫ್ಯೂಯಲ್ ಪೇಮೆಂಟ್ ಮೇಲೆ 10% ಬೆನಿಫಿಟ್ ಕೂಡ ಇದೆ. ಅಮೆಝಾನ್ ಶಾಪಿಂಗ್ ಮೇಲೆ ತಿಂಗಳಿಗೆ 1,000ವರೆಗೆ 5% ಡಿಸ್ಕೌಂಟ್, ಸ್ವಿಗ್ಗಿ ಆರ್ಡರ್ ಮೇಲೆ 20%ವರೆಗೆ ಆಫರ್ ಕೂಡ ಸಿಗುತ್ತೆ. ಯೂಸ್ಫುಲ್ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈಗ ಮತ್ತೆ ನಮ್ಮ ಹಳೆಯ ಫೋನ್ ಹಿಡನ್ ಮನಿ ಮಿಷನ್ ವಿಷಯಕ್ಕೆ ಬರೋಣ. ಇನ್ನು ಹೆಚ್ಚಿನ ಲ್ಯಾಪ್ಟಾಪ್ಗಳಲ್ಲಿ ಇಂದಿಗೂ 720p ಕ್ಯಾಮ್ರಾನೇ ಇರುತ್ತೆ. ಆದರೆ ನಿಮ್ಮ ಹಳೆಯ ಫೋನಲ್ಲಿ ಸುಲಭವಾಗಿ 1080p ಕ್ವಾಲಿಟಿ ಕ್ಯಾಮ್ರಾ ಸಿಗುತ್ತೆ. ಇದು ನಿಮ್ಮ ಫೋನ್ನ ರಿಯಲ್ ಕ್ಯಾಮ್ರಾದಲ್ಲಿರೋ ಸೆನ್ಸರ್ಸ್ ಮತ್ತೆ ಲೆನ್ಸ್ಗಳ ಲ್ಯಾಪ್ಟಾಪ್ ಕ್ಯಾಮ್ರಾಕ್ಕಿಂತ ದೊಡ್ಡದಾಗಿರೋದ್ರಿಂದ ವಿಡಿಯೋ ತುಂಬಾ ಶಾರ್ಪ್ ಆಗಿ ಬರುತ್ತೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದಕ್ಕಾಗಿ ನೀವು ಡ್ರಾಯ್ಡ್ ಕ್ಯಾಮ್ ಅಥವಾ ಅರನ್ ವೆಬ್ ಕ್ಯಾಮ್ ನಂತಹ ಆಪ್ಗಳನ್ನ ಬಳಸಿ ಫೋನ್ ಅನ್ನ ಸುಲಭವಾಗಿ ವೆಬ್ ಕ್ಯಾಮ್ ಮಾಡಬಹುದು. ಇದು ಕೇವಲ ವಿಡಿಯೋ ಮಾತ್ರ ಅಲ್ಲ, ಫೋನ್ನ ಮೈಕ್ ಬಳಸಿ ಅತ್ಯುತ್ತಮ ಆಡಿಯೋ ಕ್ಲಾರಿಟಿ ಕೂಡ ನೀಡುತ್ತೆ. ಆನ್ಲೈನ್ ಮೀಟಿಂಗ್ ಅಥವಾ ಕ್ಲಾಸಸ್ಗಾಗಿ ಹೊಸ ವೆಬ್ ಕ್ಯಾಮ್ರಾ ಖರೀದಿಸುವ 2,000ದಿಂದ 5,000ವರೆಗಿನ ಹಣ ಇಲ್ಲಿ ಪಕ್ಕ ಉಳಿತಾಯ ಆಗುತ್ತೆ.
ಇನ್ನ ಮನೆಯಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ರಿಮೋಟ್ ಅನ್ನ ಬಳಸಿ ಬ್ಯಾಟ್ರಿ ಬದಲಾಯಿಸಿ ಸಾಕಾಗಿದ್ರೆ ನಿಮ್ಮ ಹಳೆಯ ಫೋನ್ ಅನ್ನ ಯೂನಿವರ್ಸಲ್ ರಿಮೋಟ್ ಆಗಿ ಬಳಸಿ ಮನೆಯ ಎಲ್ಲಾ ಡಿವೈಸ್ಗಳ ಕಂಟ್ರೋಲ್ ಅನ್ನ ಮಾಡಬಹುದು. ನಿಮ್ಮ ಹಳೆ ಫೋನ್ ಅಲ್ಲಿ ಇನ್ಫ್ರಾರೆಡ್ ಬ್ಲಾಸ್ಟರ್ಸ್ ಇದ್ರೆ ಅದು ಒರಿಜಿನಲ್ ರಿಮೋಟ್ ನಂತೆಯೇ ಕೆಲಸ ಮಾಡುತ್ತೆ. MI ರಿಮೋಟ್, SURE, ಯೂನಿವರ್ಸಲ್, ಎನಿ ಮೋಟೋ ಅಂತಹ ಆಪ್ಗಳನ್ನ ಬಳಸಿ ಟಿವಿ, AC ಮತ್ತು ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡಬಹುದು. ಒಂದ್ ವೇಳೆ ಫೋನ್ ನಲ್ಲಿ IR ಬ್ಲಾಸ್ಟರ್ಸ್ ಇಲ್ಲದಿದ್ರೆ ವರಿ ಮಾಡ್ಕೋಬೇಡಿ. ನಿಮ್ಮ ಸ್ಮಾರ್ಟ್ ಟಿವಿ ಅಥವಾ ಸ್ಪೀಕರ್ಗಳನ್ನ ವೈಫೈ ಮೂಲಕ ಆಯಾ ಕಂಪನಿಗಳ ಆಪ್ಗಳಿಂದ ಆರಾಮವಾಗಿ ಆಪರೇಟ್ ಕೂಡ ಮಾಡಬಹುದು. ಇವೆಲ್ಲವೂ ಬೇಡ ಅಂದ್ರೆ ಫೋನ್ ಅನ್ನ ಯಾರಿಗಾದ್ರೂ ಕಡಿಮೆ ರೇಟ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಸಣ್ಣ ಅಮೌಂಟ್ ಖಂಡಿತ ಸಿಗುತ್ತೆ. ಈ ರೀತಿ ಹಣ ಗಳಿಸಬಹುದು ಅಥವಾ ಫೋನ್ ಅನ್ನ ಸರಿಯಾದ ಸಮಯದಲ್ಲಿ ಎಕ್ಸ್ಚೇಂಜ್ ಮಾಡಿ ಹಣ ಉಳಿಸಬಹುದು. ಹೌದು, ಮೊಬೈಲ್ ಕೊಂಡು 24ರಿಂದ 30 ತಿಂಗಳ ಒಳಗಡೆ ಎಕ್ಸ್ಚೇಂಜ್ ಮಾಡೋದು ಸ್ಮಾರ್ಟ್ ಫೈನಾನ್ಸ್ ಅನ್ಸುತ್ತೆ. ಅಮೆಝಾನ್ ಅಥವಾ ಕ್ಯಾಶಿಫೈನಲ್ಲಿ ಬರೋ ಎಕ್ಸ್ಚೇಂಜ್ ಬೋನಸ್ ಅನ್ನ ಚೆಕ್ ಮಾಡಿ. ಹಬ್ಬಗಳ ಸೇಲ್ ಸಮಯದಲ್ಲಿ ಹಳೆಯ ಫೋನ್ಗಳು 3000ರಿಂದ 5000ವರೆಗೆ ಎಕ್ಸ್ಟ್ರಾ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ. ಆದ್ರೆ ಫೋನ್ ವ್ಯಾಲ್ಯೂ ಪೂರ್ತಿ 0 ಆಗುವವರೆಗೂ ಮಾತ್ರ ಕಾಯಬೇಡಿ. ಸಂಪೂರ್ಣವಾಗಿ ಡೆಡ್ ಆಗಿರೋ ಫೋನ್ ನಿಂದಲೂ ಕೂಡ ಕಾಸು ಮಾಡಬಹುದು. ಎಸ್ ಸರ್, ನಿಮ್ಮ ಫೋನ್ ಪೂರ್ತಿ ಡೆಡ್ ಆಗಿದೆ, ಆನ್ ಕೂಡ ಆಗಲ್ಲ ಅಂತೀರಾ? ಚಿಂತೆ ಇಲ್ಲ. ಒಂದು ವೇಳೆ ನಿಮ್ಮ ಫೋನ್ ಸಂಪೂರ್ಣ ಡೆಡ್ ಆಗಿದ್ರು ಅದನ್ನ ರೀಸೈಕ್ಲಿಂಗ್ಗೆ ಕೊಡಿ. ಯಾಕಂದ್ರೆ ಹಾಳಾದ ಫೋನ್ ಒಳಗಡೆ ಬೆಳ್ಳಿ, ತಾಮ್ರದಂತಹ ಬೆಲೆ ಬಾಳುವ ಲೋಹಗಳು ಕೂಡ ಇರ್ತದೆ. ಇವುಗಳನ್ನ ಸೈಂಟಿಫಿಕ್ ಆಗಿ ಹೊರಗಡೆ ತೆಗೆದು ಮರುಬಳಕೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಫೋನಿನ ಹೊರಕವಚ ಮತ್ತು ಒಳಗಿನ ಪ್ಲಾಸ್ಟಿಕ್ ಭಾಗಗಳನ್ನ ಕರಗಿಸಿ ಹೊಸ ಎಲೆಕ್ಟ್ರಿಕ್ ಉಪಕರಣಗಳನ್ನ ತಯಾರಿಸೋದಕ್ಕೆ ಕೂಡ ಬಳಸ್ತಾರೆ. ಇಂತಹ ಡೆಡ್ ಫೋನ್ಗಳನ್ನ ಸ್ಕ್ರ್ಯಾಪ್ ಅಥವಾ ಇ-ವೇಸ್ಟ್ ಸೆಂಟರ್ಗೆ ಕೊಟ್ಟಾಗ ಇದರ ಬಿಡಿ ಭಾಗಗಳ ತೂಕಕ್ಕೆ ತಕ್ಕಂತೆ ಸ್ವಲ್ಪ ಕ್ಯಾಶ್ ಕೂಡ ನೀಡ್ತಾರೆ. ಜೊತೆಗೆ ಫೋನ್ ಬ್ಯಾಟರಿಯಲ್ಲಿರುವ ಲಿಥಿಯಂ ಮತ್ತು ಕ್ಯಾಡ್ಮಿಯಂಗಳಂತಹ ವಿಷಕಾರಿ ಅಂಶಗಳು ಮಣ್ಣು ಸೇರುವುದರಿಂದ ತಡಿಬಹುದು. ಪರಿಸರವನ್ನ ಸುರಕ್ಷಿತವಾಗಿ ನೋಡ್ಕೋಬಹುದು. ಅಂದ್ರೆ ವೇಸ್ಟ್ ಆಗುವ ವಸ್ತುವಿನಿಂದ ಪರಿಸರ ಉಳಿಸಿ ಹಣ ಗಳಿಸುವ ಬೆಸ್ಟ್ ವೇ ಇದು. ನೋಡಿದ್ರಲ್ಲ, ಮೂಲೆಗೆ ಬಿದ್ದಿರೋ ಹಳೆ ಫೋನು ನಿಮ್ಮ ಎಷ್ಟು ಹಣ ಉಳಿಸುತ್ತೆ ಮತ್ತು ಹೇಗೆ ಕಾಸು ತಂದು ಕೊಡುತ್ತೆ ಅಂತ. ಇನ್ಯಾಕೆ ತಡ, ಇವತ್ತೇ ನಿಮ್ಮ ಹಳೆ ಫೋನನ್ನು ಹುಡುಕಿ ಸ್ಮಾರ್ಟ್ ಆಗಿ ಬಳಸಿ. ಈ ಮಾಹಿತಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ತರಹದ ಸ್ಮಾರ್ಟ್ ಮನಿ ಹಾಗೂ ಟೆಕ್ ಟಿಪ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.